ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಸುರರು ಅಸುರರ ಮಧ್ಯೆ ಕಾದಾಟವಾಗುತ್ತಿದ್ದಾಗ ದೈತ್ಯರ ಗುರುವಾದ ಶುಕ್ರಾಚಾರ್ಯರು ಸತ್ತ ದೈತ್ಯರನ್ನ ಒಂದು ಮಂತ್ರದ ಸಹಾಯದಿಂದ ಮತ್ತೆ ಮರುಜನ್ಮ ನೀಡ್ತಿದ್ರು. ಈ ರಹಸ್ಯ ವಿದ್ಯೆಗೆ ಬೆಚ್ಚಿಬಿದ್ದ ದಾನವರು ತಮ್ಮ ಗುರುವಾದ ಬೃಹಸ್ಪತಿಯ ಮೊರೆ ಹೋಗ್ತಾರೆ. ಆದರೂ ಕೂಡ ಏನೂ ಪ್ರಯೋಜನವಾಗಲಿಲ್ಲ. ಅಷ್ಟೊಂದು ಶಕ್ತಿಶಾಲಿಯಾಗಿತ್ತು ಆ ರಹಸ್ಯ ವಿದ್ಯೆ. ಸಾಕ್ಷಾತ್ ಶಿವನಿಂದಲೇ ಅನುಗ್ರಹಿಸಲ್ಪಟ್ಟ ಸತ್ತವರನ್ನು ಬದುಕಿಸುವ ವಿದ್ಯೆಯನ್ನ ಸಂಜೀವಿನಿ ವಿದ್ಯೆ ಅಂತ ಕರೆಯಲಾಗುತ್ತೆ. ಅಷ್ಟಕ್ಕೂ ಸಂಜೀವಿನಿ ವಿದ್ಯೆಯ ರಹಸ್ಯ ಎಂಥದ್ದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿದುಕೊಳ್ತಾ ಹೋಗೋಣ. ಹಾಗೆ ಸಂಜೀವಿನಿ ವಿದ್ಯೆಯನ್ನ ಕಲಿಯಲು ಬಂದ ಬೃಹಸ್ಪತಿಯ ಮಗ ಕಚನ ಪರಿಸ್ಥಿತಿ ಏನಾಯಿತು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ತಿಳಿಯೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಶುಕ್ರಾಚಾರ್ಯರು ಕಾಶಿಯಲ್ಲಿ 1000 ವರ್ಷಗಳು ಶಿವನನ್ನ ಪೂಜಿಸಿ ಕಠಿಣ ತಪಸ್ಸನ್ನ ಕೈಗೊಂಡು ಶಿವನನ್ನ ಮೆಚ್ಚಿಸ್ತಾರೆ. ಇವರ ತಪಸ್ಸಿಗೆ ಮೆಚ್ಚಿದ ಶಿವ ಪ್ರತ್ಯಕ್ಷನಾದ. ವರದ ರೂಪದಲ್ಲಿ ಶಿವನಿಂದ ಶುಕ್ರಾಚಾರ್ಯರು ಮೃತ ಸಂಜೀವಿನಿ ಮಂತ್ರವನ್ನ ಕಲಿತಾರೆ. ಈ ವರದಿಂದ ಭೂಷಿತರಾದ ಶುಕ್ರರ ಶಕ್ತಿ ಸಾಮರ್ಥ್ಯವನ್ನ ತಿಳಿದ ದೈತ್ಯರು ಇವರ ಶಿಷ್ಯರಾಗ್ತಾರೆ. ದೇವತೆಗಳಿಗೆ ಬೃಹಸ್ಪತಿ ಗುರುವಾದರೆ ದೈತ್ಯರಿಗೆ ಶುಕ್ರಾಚಾರ್ಯರು ಗುರು. ಹೀಗೆ ಅವರ ಸಂಜೀವಿನಿ ಮಂತ್ರಕ್ಕಿದ್ದ ಅದಮ್ಯ ಶಕ್ತಿ ದೇವಾನುದೇವತೆಗಳಿಗೂ ನಡುಕ ಹುಟ್ಟಿಸಿತ್ತು ಹಾಗೂ ರಾಕ್ಷಸರಿಗೂ ದುರಾಸೆ ಹೆಚ್ಚಿಸಿತು. ಹೀಗೆ ದೇವತೆಗಳು ಮತ್ತು ರಾಕ್ಷಸರ ಮಧ್ಯೆ ಭೀಕರ ಯುದ್ಧ ನಡೆದಿತ್ತು. ಯುದ್ಧ ಭೂಮಿಯಲ್ಲಿ ದೇವತೆಗಳಿಂದ ಹತರಾದ ರಾಕ್ಷಸರನ್ನ ಗುರು ಶಂಕರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಮತ್ತೆ ಬದುಕಿಸುತ್ತಿದ್ರು. ಇದರಿಂದ ರಾಕ್ಷಸರು ಮದೋನ್ಮತ್ತರಾಗಿ ದೇವತೆಗಳನ್ನ ನಿರ್ದಯವಾಗಿ ಕೊಲ್ತಿದ್ರು. ಆದರೆ ರಾಕ್ಷಸರ ಸಂಖ್ಯೆ ಒಂದಷ್ಟು ಕಡಿಮೆಯಾಗ್ತಿರಲಿಲ್ಲ. ಆದರೆ ರಣರಂಗದಲ್ಲಿ ದೇವತೆಗಳ ಸಂಖ್ಯೆ ಕ್ರಮೇಣವಾಗಿ ಇಳಿಮುಖವಾಗ್ತಿತ್ತು. ಶುಕ್ರಾಚಾರ್ಯರು ಮೊದಲೇ ರಾಕ್ಷಸರ ಗುರು. ಅವರಿಗೆ ಸಂಜೀವಿನಿ ವಿದ್ಯೆ ತಿಳಿದಿತ್ತು. ಸತ್ತವರನ್ನು ಮತ್ತೆ ಬದುಕಿಸುವ ಸಂಜೀವಿನಿ ವಿದ್ಯೆ ದೇವತೆಗಳ ಗುರು ಬೃಹಸ್ಪತಿಗೆ ತಿಳಿದಿರಲಿಲ್ಲ. ಇದರಿಂದ ದೇವತೆಗಳು ತುಂಬಾ ಚಿಂತಿತರಾಗಿದ್ರು. ತಮ್ಮಲ್ಲಿ ಯಾರನ್ನಾದರೂ ಶುಕ್ರಾಚಾರ್ಯರ ಬಳಿಗೆ ಕಳುಹಿಸಿ ಸಂಜೀವಿನಿ ವಿದ್ಯೆಯನ್ನ ಕಲಿತುಕೊಂಡು ಬರುವಂತೆ ಮಾಡಬೇಕು ಎಂದು ದೇವತೆಗಳು ಒಮ್ಮತದಿಂದ ನಿರ್ಧಾರಕ್ಕೆ ಬಂದರು. ದೇವತೆಗಳು ಬಹಳಷ್ಟು ಯೋಚಿಸಿದ ಮೇಲೆ ಅವರ ದೃಷ್ಟಿ ಬೃಹಸ್ಪತಿಯ ಮಗ ಕಚನ ಕಡೆ ಕೇಂದ್ರೀಕೃತವಾಯಿತು. ಕಚ ಸುಂದರನಾಗಿದ್ದ, ತಪೋನಿಷ್ಠ ಹಾಗೂ ಧೈರ್ಯಶಾಲಿಯಾಗಿದ್ದ. ಕಚ ಶುಕ್ರಾಚಾರ್ಯರಲ್ಲಿ ಹೋಗಿ ಸಂಜೀವಿನಿ ವಿದ್ಯೆ ಕಲಿಯುವಲ್ಲಿ ಸಮರ್ಥ ಎಂದು ಯೋಚಿಸುತ್ತಾರೆ. ನಾವು ದೇವತೆಗಳೆಲ್ಲರೂ ತುಂಬಾ ಸಂಕಷ್ಟದಲ್ಲಿದ್ದೇವೆ. ಯುದ್ಧದಲ್ಲಿ ನಾವು ರಾಕ್ಷಸರನ್ನ ಕೊಲ್ಲುತ್ತೇವೆ. ಆದರೆ ಶುಕ್ರಾಚಾರ್ಯರು ತಮ್ಮ ಸಂಜೀವಿನಿ ವಿದ್ಯೆಯ ಬಲದಿಂದ ಅವರನ್ನ ಮತ್ತೆ ಬದುಕಿಸುತ್ತಿದ್ದಾರೆ. ನಮಗೆ ಆ ವಿದ್ಯೆ ಗೊತ್ತಿಲ್ಲ. ನೀನು ಶುಕ್ರಾಚಾರ್ಯರಲ್ಲಿಗೆ ಹೋಗು, ಅವರನ್ನ ಒಲಿಸಿಕೊಂಡು ಸಂಜೀವಿನಿ ವಿದ್ಯೆಯನ್ನ ಕರಗತ ಮಾಡಿಕೊ. ಈ ಲೋಕಕ್ಕೂ ದೇವತೆಗಳಿಗೂ ಆಪತ್ತು ಬಂದಾಗ ರಕ್ಷಿಸಬೇಕಾದ್ದು ನಿನ್ನ ಕರ್ತವ್ಯ ಎಂದು ದೇವತೆಗಳು ಕಚನನ್ನ ಒತ್ತಾಯಿಸುತ್ತಾರೆ. ಕಚ ದೇವತೆಗಳ ಆಗ್ರಹಪೂರ್ವಕ ಒತ್ತಾಯಕ್ಕೆ ಮಣಿದು ರಾಕ್ಷಸರ ಗುರು ಶುಕ್ರಾಚಾರ್ಯರಲ್ಲಿ ಸಂಜೀವಿನಿ ವಿದ್ಯೆಯನ್ನು ಕಲಿಯಲು ಒಪ್ಪಿದ. ದೃಢ ಸಂಕಲ್ಪದಿಂದ ಕಚ ವಿಷಪರ್ವ ರಾಜಧಾನಿಯಲ್ಲಿ ವಾಸವಾಗಿದ್ದ ದೈತ್ಯ ಗುರು ಶುಕ್ರಾಚಾರ್ಯರ ಬಳಿಗೆ ಹೊರಟ. ಶುಕ್ರಾಚಾರ್ಯರನ್ನ ಕಂಡೊಡನೆ, ಆಚಾರ್ಯ, ನಾನು ಬೃಹಸ್ಪತಿಯ ಪುತ್ರ. ನಿಮ್ಮ ಬಳಿ ಇದ್ದು ಸಂಜೀವಿನಿ ವಿದ್ಯೆಯನ್ನು ಕಲಿಯುವ ಆಸೆಯಿಂದ ಬಂದಿದ್ದೇನೆ. ದಯವಿಟ್ಟು ನಿಮ್ಮಲ್ಲಿ ನನಗೆ ಆಶ್ರಯ ಕೊಡಿ. ಸಂಜೀವಿನಿ ವಿದ್ಯೆಯನ್ನು ಕಲಿಸಿ ಎಂದು ಕಚ ವಿನೀತವಾಗಿ ಶುಕ್ರಾಚಾರ್ಯರಲ್ಲಿ ಪ್ರಾರ್ಥಿಸ್ತಾನೆ. ಶುಕ್ರಾಚಾರ್ಯರಿಗೆ ಕಚನ ವಿನಯ ತುಂಬ ಹಿಡಿಸುತ್ತೆ. ಅವರು ಕಚನಿಗೆ ಸಂಜೀವಿನಿ ವಿದ್ಯೆಯನ್ನು ಕಲಿಸಲು ಸಮ್ಮತಿಸಿದ್ರು. ಕಚ ಅವರ ಆಶ್ರಮದಲ್ಲಿದ್ದು ಶುಕ್ರಾಚಾರ್ಯರ ಸೇವೆ ಮಾಡತೊಡಗಿದ. ಶುಕ್ರಾಚಾರ್ಯರ ಆಶ್ರಮದಲ್ಲಿ ಅವರ ಮಗಳು ದೇವಯಾನಿ ಕೂಡ ಇದ್ಲು. ದೇವಯಾನಿ ಸುಂದರಿ ಮತ್ತು ಗುಣವಂತೆ. ದಿನ ಕಳೆದಂತೆ ಕಚನ ಸೌಂದರ್ಯ ಮತ್ತು ವಿನಯ ಸಂಪನ್ನತೆಯನ್ನು ಕಂಡು ದೇವಯಾನಿ ಮಾರು ಹೋಗ್ತಾಳೆ. ಮನಸ್ಸಿನಲ್ಲೇ ಅವನನ್ನ ಪ್ರೀತಿಸತೊಡಗುತ್ತಾಳೆ, ಆರಾಧಿಸತೊಡಗುತ್ತಾಳೆ. ಕ್ರಮೇಣ ಕಚನಿಲ್ಲದೆ ತಾನು ಜೀವಿಸಲಾರೆ ಅನಿಸತೊಡಗಿತು. ದಿನ ಕಳೆದಂತೆ ದೇವಯಾನಿ ಕಚನನ್ನ ಗಾಢವಾಗಿ ಪ್ರೀತಿಸತೊಡಗಿದ್ಲು. ಬೃಹಸ್ಪತಿ ಆಚಾರ್ಯರ ಪುತ್ರ ಕಚ ತಮ್ಮ ಗುರು ಶುಕ್ರಾಚಾರ್ಯರ ಬಳಿ ಸಂಜೀವಿನಿ ವಿದ್ಯೆಯನ್ನ ಕರಗತ ಮಾಡಿಕೊಳ್ಳಲು ಬಂದಿರುವ ವಿಷಯ ಹೇಗೋ ರಾಕ್ಷಸರಿಗೆ ತಿಳಿಯಿತು. ಒಂದು ವೇಳೆ ವಿದ್ಯೆ ದೇವತೆಗಳಿಗೆ ತಿಳಿದ್ರೆ ತಮಗೆ ಕಷ್ಟ ತಪ್ಪಿದ್ದಲ್ಲ. ಅದರಿಂದ ಭಾರಿ ಅನಾಹುತವಾಗುತ್ತೆಂದು ರಾಕ್ಷಸರು ಯೋಚಿಸುತ್ತಾರೆ. ಹೇಗಾದ್ರೂ ಮಾಡಿ ಕಚನ ಪ್ರಾಣ ತೆಗೆಯಲೇಬೇಕೆಂದು ಸಿದ್ಧರಾದರು. ಒಂದು ದಿನ ದೇವಯಾನಿಯ ಪೂಜೆಗಾಗಿ ಹೂದೋಟದಿಂದ ಕಚ ಪುಷ್ಪಗಳನ್ನು ಸಂಗ್ರಹಿಸುತ್ತಿದ್ದಾಗ ರಾಕ್ಷಸರು ಅವನನ್ನ ಮೋಸದಿಂದ ಹಿಡಿದು ಅವನ ದೇಹವನ್ನ ತುಂಡು ತುಂಡು ಕತ್ತರಿಸಿ ಪ್ರಾಣಿಗಳಿಗೆ ಹಾಕ್ತಾರೆ. ಸಂಜೆಯಾದರೂ ಕಚ ಹೂದೋಟದಿಂದ ಹಿಂದಿರುಗದೇ ಇದ್ದಾಗ ದೇವಯಾನಿಗೆ ವಿಪರೀತ ಚಿಂತೆಯಾಯಿತು. ಯಾವುದೋ ಶಂಕೆ ಅವಳನ್ನ ಕಾಡುತ್ತೆ. ತಂದೆಯ ಬಳಿ ಓಡೋಡಿ ಬರ್ತಾಳೆ.
ತಂದೆಯೇ, ಬೆಳಗ್ಗೆ ಕಚ ಹೂಗಳನ್ನು ತರಲು ಹೂದೋಟಕ್ಕೆ ಹೋದವನು ಇದುವರೆಗೂ ಅಲ್ಲಿಂದ ಹಿಂದಿರುಗಲಿಲ್ಲ. ನನ್ನ ಮನಸ್ಸಿನಲ್ಲಿ ಅವನ ಬಗ್ಗೆ ಆತಂಕ ಮೂಡಿದೆ ಎಂದು ಭಿನ್ನವಿಸಿಕೊಳ್ತಾಳೆ. ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯನ್ನು ಪಠಿಸಿ ಕಚನನ್ನ ಕೂಗಿ ಕರೆದರು. ವಿದ್ಯೆಯ ಪ್ರಭಾವದಿಂದ ಕಚ ಮತ್ತೆ ಜೀವ ತಳೆದು ಗುರುಗಳ ಮುಂದೆ ಬಂದು ನಿಂತ. ಇದುವರೆಗೆ ನೀನು ಎಲ್ಲಿ ಹೋಗಿದ್ದೆ ಎಂದು ಶುಕ್ರಾಚಾರ್ಯರು ಕೇಳ್ತಾರೆ. ಆಚಾರ್ಯ, ನಾನು ಪುಷ್ಪಗಳನ್ನು ಆಯ್ದು ತರುವಾಗ ರಾಕ್ಷಸರು ನನ್ನನ್ನು ಮೋಸದಿಂದ ಹಿಡಿದರು. ನನ್ನ ದೇಹವನ್ನು ತುಂಡು ತುಂಡಾಗಿ ಕತ್ತರಿಸಿ ಪ್ರಾಣಿಗಳಿಗೆ ಹಾಕಿದ್ರು. ತಮ್ಮ ಸಂಜೀವಿನಿ ವಿದ್ಯೆಯ ಪ್ರಭಾವದಿಂದ ಪ್ರಾಣಿಯ ಹೊಟ್ಟೆಯಲ್ಲಿದ್ದ ನಾನು ಮತ್ತೆ ಜೀವ ತಳೆದು ತಮ್ಮ ಬಳಿಗೆ ಬಂದಿದ್ದೇನೆ ಎಂದು ಕಚ ಕೈ ಮುಗಿದು ಹೇಳ್ತಾನೆ. 2-3 ದಿನ ಕಳಿತು. ಈ ಬಾರಿ ದಾನವರು ಕಚನನ್ನ ಕೊಂದು ಸಮುದ್ರದಲ್ಲಿ ಎಸೆತಾರೆ. ಶುಕ್ರಾಚಾರ್ಯರು ಸಂಜೀವಿನಿ ವಿದ್ಯೆಯಿಂದ ಅವನನ್ನ ಮತ್ತೆ ಬದುಕಿಸಿದ್ರು. 3ನೆಯ ಬಾರಿ ರಾಕ್ಷಸರು ಕಚನನ್ನ ಕೊಂದು ಅವನ ದೇಹವನ್ನ ಅಗ್ನಿಗೆ ಆಹುತಿ ಮಾಡಿದ್ರು. ಬೂದಿಯನ್ನ ಪಾಯಸದಲ್ಲಿ ಬೆರೆಸಿ ಶುಕ್ರಾಚಾರ್ಯರಿಗೆ ಕುಡಿಸಿಬಿಟ್ರು. ಕಚ ಈಗ ಶುಕ್ರಾಚಾರ್ಯರ ಹೊಟ್ಟೆಯಲ್ಲಿ ಸೇರಿದ್ದ. ಸಂಜೆಯಾದರೂ ಕಚ ಹಿಂದಿರುಗಿ ಬರದಿರುವುದನ್ನು ಕಂಡು ದೇವಯಾನಿಗೆ ಚಿಂತೆಯಾಯಿತು. ಅವಳು ತಂದೆಯ ಬಳಿ ಬಂದು, ಬಹುಶಃ ರಾಕ್ಷಸರು ಅವನನ್ನು ಕೊಂದಿರಬೇಕು, ಅವನನ್ನು ಬದುಕಿಸಿಕೊಡಿ, ಕಚನಿಲ್ಲದೆ ನಾನು ಬದುಕಲಾರೆ ಎಂದು ಬೇಡಿಕೊಳ್ತಾಳೆ. ಶುಕ್ರಾಚಾರ್ಯರು ಯೋಗ ದೃಷ್ಟಿಯಿಂದ ನಡೆದ ಸಂಗತಿಯನ್ನು ತಿಳಿದುಕೊಳ್ತಾರೆ. ಆಗ ದೇವಯಾನಿ, ರಾಕ್ಷಸರು ಕಚನನ್ನ ಬೆಂಕಿಯಲ್ಲಿ ಭಸ್ಮ ಮಾಡಿದ್ದಾರೆ, ಬೂದಿಯನ್ನ ಪಾಯಸದಲ್ಲಿ ಬೆರೆಸಿ ನನಗೆ ಕುಡಿಸಿದ್ದಾರೆ. ಈಗ ಕಚನನ್ನ ಬದುಕಿಸುವುದು ಕಷ್ಟ. ಒಂದು ವೇಳೆ ಅವನು ಹೊರಗೆ ಬಂದರೆ ನಾನು ಬದುಕುಳಿಯಲಾರೆ ಎಂದರು. ಆದರೆ ದೇವಯಾನಿಗೆ ಪ್ರೀತಿಯ ಅಮಲು. ತಂದೆಯೇ, ಹೀಗಾದರೂ ಮಾಡಿ ಕಚನನ್ನ ಬದುಕಿಸಿ, ಅವನಿಲ್ಲದೆ ನಾನು ಬದುಕಿರುವುದು ಸಾಧ್ಯವಿಲ್ಲ ಎಂದು ಅಂಗಲಾಚುತ್ತಾಳೆ. ಸರಿ, ನಿನ್ನ ಸಂತೋಷಕ್ಕಾಗಿ ನಾನು ಏನು ಬೇಕಾದರೂ ಮಾಡಲು ಸಿದ್ಧ ಎಂದು ಶುಕ್ರಾಚಾರ್ಯರು ಒಂದು ಕ್ಷಣ ಯೋಚಿಸಿ ಹೇಳ್ತಾರೆ. ಶುಕ್ರಾಚಾರ್ಯರು ಕಚನನ್ನ ಕುರಿತು ಹೇಳಿದರು. ಕಚ, ಈಗ ನೀನು ನನ್ನ ಹೊಟ್ಟೆಯಲ್ಲಿದ್ದೀಯಾ ಎಂದು ನಾನು ಬಲ್ಲೆ. ಸಂಜೀವಿನಿ ವಿದ್ಯೆಯ ಪ್ರಭಾವದಿಂದ ನೀನು ಜೀವಂತವಾಗಿ ನನ್ನ ಹೊಟ್ಟೆಯನ್ನು ಒಡೆದುಕೊಂಡು ಹೊರಗೆ ಬಾ. ಆನಂತರ ಸಂಜೀವಿನಿ ವಿದ್ಯೆಯಿಂದ ನನ್ನನ್ನು ಮತ್ತೆ ಬದುಕಿಸು. ಶುಕ್ರಾಚಾರ್ಯರು ಬೇರೆ ಮಾರ್ಗವಿಲ್ಲದೆ ತಮ್ಮ ಹೊಟ್ಟೆಯಲ್ಲಿದ್ದ ಕಚನಿಗೆ ಸಂಜೀವಿನಿ ವಿದ್ಯೆಯನ್ನು ಕಲಿಸಿಕೊಟ್ರು. ಕಚ ವಿದ್ಯೆಯ ಪ್ರಭಾವದಿಂದ ಗುರುವಿನ ಹೊಟ್ಟೆಯನ್ನು ಒಡೆದುಕೊಂಡು ಹೊರಗೆ ಬಂದ ಮತ್ತು ಸಂಜೀವಿನಿ ವಿದ್ಯೆಯ ಪ್ರಭಾವದಿಂದ ಶುಕ್ರಾಚಾರ್ಯರನ್ನು ಬದುಕಿಸಿದ. ಸ್ವಲ್ಪ ದಿನ ಕಳೆಯಿತು. ಕಚ ಸಂಜೀವಿನಿ ವಿದ್ಯೆಯನ್ನು ಕರಗತ ಮಾಡಿಕೊಂಡಿದ್ದ. ಅವನ ಅಭೀಷ್ಟ ಈಡೇರಿತ್ತು. ಬಂದ ಕೆಲಸ ಮುಗಿದಿತ್ತು. ಈಗ ಅವರ ಆಶ್ರಮದಿಂದ ತನ್ನ ರಾಜಧಾನಿಗೆ ಹೊರಡಲು ಸಿದ್ಧನಾದ. ಆಗ ದೇವಯಾನಿ ಅವನೆದುರು ಬಂದು ನಿಂತಳು. ನಿನ್ನನ್ನು ನಾನು ಮತ್ತೆ ಮತ್ತೆ ಬದುಕಿಸಿಕೊಂಡದ್ದು ನೀನು ಇಲ್ಲಿಂದ ಹೊರಟು ಹೋಗಲಿ ಎಂದಲ್ಲ. ನಾನು ನಿನ್ನನ್ನು ಹೃದಯಾಂತರಾಳದಿಂದ ಪ್ರೀತಿಸುತ್ತಿದ್ದೇನೆ. ನಿನ್ನನ್ನು ಬಿಟ್ಟು ನಾನು ಒಂದು ಕ್ಷಣವೂ ಇರಲಾರೆ. ನೀನು ನನ್ನನ್ನು ವಿವಾಹವಾಗಬೇಕು, ಇದು ನನ್ನ ಆಸೆ ಎಂದಳು ದೇವಯಾನಿ. ಹೌದಾ, ಈಗ ನೀನು ಹೇಳುತ್ತಿರುವುದಾದರೂ ಏನು ಎಂದು ಕಚ ವಿಸ್ಮಯದಿಂದ ಕೇಳಿದ. ನೀನು ನನ್ನ ವಿದ್ಯಾಗುರುವಿನ ಪುತ್ರಿ, ಗುರು ತಂದೆಗೆ ಸಮಾನ. ಆದ್ದರಿಂದ ನೀನು ನನಗೆ ತಂಗಿ ಇದ್ದಂತೆ. ನಾನೆಂದು ನಿನ್ನನ್ನು ಬೇರೆ ದೃಷ್ಟಿಯಿಂದ ಕಂಡಿಲ್ಲ. ನಾನು ನಿನ್ನನ್ನು ವಿವಾಹವಾಗಲಾರೆ ಎಂದ. ದೇವಯಾನಿಗೆ ಅವನ ಮಾತು ಕೇಳಿ ಆಘಾತವಾಯಿತು. ಮತ್ತೆ ಮತ್ತೆ ತನ್ನನ್ನು ವಿವಾಹವಾಗುವಂತೆ ದೇವಯಾನಿ ಕಚನನ್ನು ಆಗ್ರಹಿಸ್ತಾಳೆ. ಆದರೆ ಕಚ ಒಪ್ಪಲಿಲ್ಲ. ನೀನು ನನ್ನ ಸಹೋದರಿ ಎಂದು ಹೇಳಿದ. ಇದರಿಂದ ದೇವಯಾನಿಗೆ ಸಹಿಸಲಾರದ ಕೋಪ ಬಂತು. ಕಚ, ನೀನು ನನ್ನ ಪ್ರೀತಿಯನ್ನು ತಿರಸ್ಕರಿಸಿದ್ದೀಯಾ, ಅದರ ಫಲವನ್ನು ನೀನು ಅನುಭವಿಸಲೇಬೇಕು. ನನ್ನ ತಂದೆಯಿಂದ ನೀನು ಕಲಿತಿರುವ ಸಂಜೀವಿನಿ ವಿದ್ಯೆ ನಿನಗೆ ಮರೆತು ಹೋಗಲಿ ಎಂದು ಆಕ್ರೋಶದಿಂದ ನುಡಿಯುತ್ತಾಳೆ. ಈ ಮಾತನ್ನು ಕೇಳಿದ ಕಚ ನೊಂದ ಧ್ವನಿಯಲ್ಲಿ ಹೇಳ್ತಾರೆ, ದೇವಯಾನಿ, ಈ ವಿಷಯದಲ್ಲಿ ನನ್ನದೇನೂ ತಪ್ಪಿಲ್ಲ. ವಿನಾಕಾರಣ ನನಗೆ ಶಾಪವನ್ನು ಕೊಟ್ಟು ನನ್ನ ಇಷ್ಟು ದಿನಗಳ ಶ್ರಮವನ್ನು ಹಾಳು ಮಾಡಿದೆ. ಇದಕ್ಕೆ ಪ್ರತಿಯಾಗಿ ನಾನು ಕೂಡ ನಿನಗೆ ಶಾಪವನ್ನು ಕೊಡಬಲ್ಲೆ. ಆದರೆ ನೀನು ಗುರುಪುತ್ರಿ, ನನ್ನ ಸೋದರಿಯಂತೆ. ಆತುರಪಟ್ಟು ನಿನ್ನನ್ನು ಶಪಿಸಲಾರೆ. ನಾನು ನಿನ್ನನ್ನು ವಿವಾಹವಾಗುವುದು ಸಾಧ್ಯವೇ ಇಲ್ಲ ಎಂದು ಕಚ ಅಲ್ಲಿಂದ ಬರಿಗೈಯಲ್ಲೇ ಹೊರಟ. ಕೊನೆಗೆ ದೇವಯಾನಿಗೆ ಒಂದು ಮಾತನ್ನು ಹೇಳ್ತಾನೆ. ನೀನು ನನಗೆ ಕೊಟ್ಟ ಶಾಪದಂತೆ ನಾನು ನಿನಗೂ ಒಂದು ಶಾಪವನ್ನು ಕೊಡ್ತೇನೆ. ನೀನು ಬ್ರಾಹ್ಮಣನನ್ನೇ ಎಂದೆಂದಿಗೂ ಮದುವೆಯಾಗಲಾರೆ ಎಂದು ಶಾಪವನ್ನು ಕೊಟ್ಟು ಅಲ್ಲಿಂದ ಹೊರಟು ಹೋದ. ಆದರೂ ಮುಂದೆಂದೂ ಆತ ಧರ್ಮ ಮತ್ತು ನೀತಿಯನ್ನು ಬಿಡಲಿಲ್ಲ. ಪಾಪದ ಕೆಲಸಕ್ಕೆ ಸಿದ್ಧನಾಗಲಿಲ್ಲ. ಅಂತೂ ರಹಸ್ಯ ಸಂಜೀವಿನಿ ವಿದ್ಯೆ ಕಲಿಯಲು ಬಂದವನು ತಾನು ನಿಷ್ಠೆಯಿಂದ ಕಲಿತರೂ ಫಲಿಸಲಿಲ್ಲ. ಕಾರಣ ಆತನಿಗೆ ಆ ರಹಸ್ಯ ವಿದ್ಯೆಯ ವ್ಯಾಮೋಹ, ದೇವಯಾನಿಗೆ ಅವನ ಮೇಲಿನ ವ್ಯಾಮೋಹ. ಹಾಗಾಗಿ ಇಬ್ಬರಿಗೂ ಕಲೆ ಇಲ್ಲ. ಇವಿಷ್ಟು ಸಂಜೀವಿನಿ ರಹಸ್ಯ ವಿದ್ಯೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ.
ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.